ಐರಾವತ ಅವ್ನ್ ಗೆದ್ರೋದಲ್ದೆ ಅವ್ನ್ ಗಾಡಿಗೂ ಎದ್ರಂಗ ಆಗೋಯ್ತಲ್ಲೋ. ಎಷ್ಟಿದೆ ಅಂತ ಗಾಡಿ? ಕರ್ನಾಟಕಕ್ಕೆ ಇರೋನೊಬ್ನೇ ಐರಾವತ ಇರೋದು ಒಂದೇ ಗಾಡಿ. ಎಲ್ಲಾ ಕಡೆ ಇರೋ ತರ ಭಯ ಬೀಳಿಸ್ತಾನೆ ಅಷ್ಟೇ. ಅದಿದ್ರೆ ತಾನೇ ಭಯ ಬೀಳ್ಸೋದು. ಆ ಗಾಡಿನ ಎತ್ಬಿಟ್ರೆ ಜಟ್ಕಾ ಗಾಡಿನೆಲ್ಲ ಮರಿ ಇಟ್ಟಿರೋದು ವ್ಯಾಪಾರಕ್ಕೆ. ಐರಾವತಾನ್ ಇಟ್ಟಿರೋದು ಬಜಾರಲ್ಲಿ ಬೇರೆನೆ ರೇಟ್ ಇದೆ ಇದಕ್ಕೆ. ಆನೇನ ಓಪನ್ ಮಾರ್ಕೆಟ್ ಅಲ್ಲಿ ಮಾರಕ್ಕಾಗಲ್ಲ ಅಂತ ಇಲ್ಲಕ್ ತಂದಿದೀನಿ. ಇನ್ನೊಂದ್ ರೇಟ್ ಹೇಳ. 50,000. ಇನ್ನೊಂದ್ ರೇಟ್ ಹೇಳು. 75,000ಗೆ. ಇನ್ನೊಂದ್ ರೇಟು. ಅಯ್ಯೋ ನಿಮ್ದಕ್ಕೆ ಇದೆ ಜಾಸ್ತಿ. ಒಂದ್ ಕೆಲಸ ಮಾಡು, ದೊಡ್ಡಾನೆ 1 ಲಕ್ಷ ಕೊಟ್ಟು ಮನೆ ತುಂಬಿಸ್ಕೊಂಡ್ಬಿಡು. ಇದಕ್ಕೆ ಯಾರಿಗೆ ಕೊಡ್ತಾರೆ 1 ಲಕ್ಷ? ನಾನ್ ಕೊಡ್ತೀನಿ. ಈ ಐರಾವತಿನ ಬೆಲೆ ಕಟ್ಟ ಗಂಡ್ಸು ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ ಕಂಡ್ರು. ಅದ್ ಸ್ವಲ್ಪ ಹೆಚ್ಚಾಗ್ಬೋದು, ಕಮ್ಮಿ ಆಗ್ಬೋದು. ಅವನ್ ಬೆಲೆ ಅವನೇ ಕಟ್ಕೊಂಡಿದ್ದಾನೆ. ಬಜಾರಲ್ಲಿ ಅವನ್ ಬೆಲೆ ಏನು ಅಂತ ಜನಗಳಿಗೆ ಮಾತ್ರ ಗೊತ್ತು. ನೀವೆಷ್ಟ್ ಕೇಳಿದ್ರು ನಾನ್ ಕೊಡ್ತೀನಿ. ಹೋಲ್ಸೇಲ್ ಆಗಿ ತಗೊಳ್ತಿರೋ ಒಬ್ಬೊಬ್ರಾಗಿ ತಗೊಳ್ತಿರೋ ನೀವೇ ಡಿಸೈಡ್ ಮಾಡಿ. ಸರ್ ಗೊತ್ತಿದೆ ತಪ್ಪಾಗ್ಬಿಡಿ ಸರ್. ಸರ್ ಸರ್ ಯಾಕ್ರೋ ಶೂಟ್ ಮಾಡ್ತೀನಂತ ಭಯ ಆಗ್ತಾ ಇದೆಯಾ? ಸರ್ ಇವತ್ ನಿಮ್ ಟೈಮ್ ಚೆನ್ನಾಗಿದ್ಯೋ ಇಲ್ಲ ನನ್ ಮೂಡ್ ಚೆನ್ನಾಗಿದ್ಯೋ ನನಗ್ ಗೊತ್ತಿಲ್ಲ. ಒಡಿದೆ ಬುದ್ಧಿ ಹೇಳಿರೋದು ನನ್ ಜಾಯ್ ಮಂದಲೇ ಇಲ್ಲ. ನಿಮಗ್ ನಾಳೆ ಬೆಳಗ್ಗೆ 9 ಗಂಟೆವರೆಗೂ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ನಿಮ್ ಲಿಂಕ್ ಅಲ್ಲಿರೋ ಅಷ್ಟು ಜನ ಬಂದು ಅವ್ರಾಗೋರೆ ಅಪ್ರೂವರ್ ಆದ್ರೆ ಅವ್ರು ಮಾಡಿರೋ ತಪ್ಪುಗಳನ್ನೆಲ್ಲ ಮಾಫಿ ಮಾಡಿ ಬದುಕಕ್ ಒಂದ್ ಚಾನ್ಸ್ ಕೊಡ್ತೀನಿ. ಇಲ್ಲ ಅಂದ್ರೆ ನಿಮ್ಮೆಲ್ಲಾರ ಬಾಡಿನೂ ಪೋಸ್ಟ್ ಮಾರ್ಟಮ್ ರೆಡಿ ಮಾಡ್ಬೇಕಾಗುತ್ತೆ. ಪಡೆ ಈ ರಥನ ಎಲ್ಲಿಂದ ತಂದ್ರೋ ಅಲ್ಲಿಗೆ ರಾಜ್ ಮರ್ಯಾದಿಂದ ವಾಪಸ್ ಬರ್ಬೇಕು. ಆಯ್ತು ಸರ್.